ಶರ್ಟ್ ಗೈಸ್ ನೋಡಿ ನಾನು ಹೇಳ್ದಂಗೆ ಲೆಫ್ಟ್ ಸೈಡಲ್ಲಿ ರೋಡ್ ರೆಡಿ ಮಾಡ್ತವ್ರೆ. ಆ್ಯಂಡ್ ಮ್ಯಾಂಗ್ಳೂರ್ ತುಂಬ ಇದೇ ನಡೀತಾ ಇದೆ. ಆ್ಯಂಡ್ ಸಿಟಿ ಎಲ್ಲ ಅಕ್ಕಪಕ್ಕ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಗೈಸ್. ಒಂಥರ ವೈಬ್ ಕೊಡ್ತಾ ಇದೆ ಇಲ್ಲಿ. ಒಂದು ಸ್ವಲ್ಪ ಮಾಡ್ರನ್ ವೈಬು ಆ್ಯಂಡ್ ಸ್ವಲ್ಪ ಓಲ್ಡ್ ಸ್ಕೂಲ್ ವೈಬು ಬರ್ತಾ ಇದೆ. ಒಂದು ಕೆಲವು ಹಂಚು ಮನೆಗಳು ಇನ್ನೂ ಇವೆ. ಆ್ಯಂಡ್ ಇವಾಗಿನ ರೀಸೆಂಟ್ ಟೈಮಲ್ಲಿ ಕೂಡ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ವಿಲಾಗಳು, ಬಿಲ್ಡಿಂಗ್ಗಳು ಅಂತೆಲ್ಲ ಕಟ್ಕೊಂಡವ್ರೆ. ಕಾಂಪ್ಲೆಕ್ಸ್ಗಳಿದೆ ನೋಡಿ ಲೆಫ್ಟ್ ಸೈಡಲ್ಲಿ ನಿಮ್ಗೆ ನೋಡ್ಬೋದು. ರೈಟ್ ಸೈಡಲ್ಲಿ ನೋಡಿ ಇದು ಯಾವುದೋ ಹಳೆ ಬಿಲ್ಡಿಂಗ್ ಏನಾಗಿದೆ ಹಂಚಿನ ಮನೆ ಥರ. ಸೊ ಒಂಥರ ಮಿಕ್ಸ್ಡ್ ವೈಬ್ ಇದೆ ಗೈಸ್ ಊರಲ್ಲಿ. ಬಟ್ ಏನು ಅಂದರೆ ತುಂಬ ರೋಡ್ ಕೆಲಸಗಳು ನಡೀತಾ ಇದ್ದಾರೆ. ಆ್ಯಂಡ್ ಗೈಸ್ ಇನ್ನೊಂದು ಅಬ್ಸರ್ವ್ ಮಾಡಿದೆ ನಾನು, ಮ್ಯಾಂಗ್ಳೂರ್ ತುಂಬ ತಾರ್ ರೋಡ್ ಇಲ್ಲ, ಬರೀ ಸಿಮೆಂಟ್ ರೋಡೇ ಹಾಕಿದ್ದಾರೆ. ಇವಾಗಲೂ ನೋಡ್ಬೋದು ನೀವು. ಇದು ಬಂದು ನಮ್ಮ ವೈಟ್ ಟಾಪಿಂಗ್ ಅಂತ ಏನು ಇವಾಗ ಬೆಂಗಳೂರಲ್ಲಿ ಮಾಡಿದ್ದಾರೆ, ಇದೇ ಥರನೇ ಮ್ಯಾಂಗ್ಳೂರಲ್ಲಿ ಬಂದು ಫುಲ್ಲು ಊರಿಗೆ ಮಾಡಿದ್ದಾರೆ. ಎಲ್ಲೂ ಜಾಸ್ತಿ ನಾನು ಬಂದು ತಾರ್ ರೋಡ್ ನೋಡಿಲ್ಲ ಗೈಸ್ ನಾನು. ಆಮೇಲೆ ಊರೊಳಗೆ ಕೂಡ ಅಷ್ಟೇ ರೋಡ್ ಕಟಿಂಗ್ಗಳು ಎಲ್ಲೂ ಇಲ್ಲ, ಪೈಪ್ ಹಾಕೋಕ್ಕೆ ಅದಕ್ಕೆ ಇದಕ್ಕೆ ಅಂತ. ಹಾಂ, ಬಟ್ ಅಲ್ಲಿ ಇಲ್ಲಿ ಒಂಚೂರು ಕೆಲಸಗಳು ನಡೀತಾ ಇದೆ ಗೈಸ್. ಬಟ್ ಚೆನ್ನಾಗಿದೆ ಗೈಸ್ ಊರು. ಇಲ್ಲಿ ನೋಡಿ ಲೈಟ್ ಸೈಡಲ್ಲಿ ನೋಡ್ಬೋದು ನೀವು, ಯಾವುದೋ ಒಂದು ಹಳೆ ಮನೆ, ಅದ್ರ ಪಕ್ಕದೇನೆ ಒಂದು ಹೊಸ ಮನೆ, ಅದ್ರ ಪಕ್ಕದೇ ತಿರ್ಗಾ ಹಂಚಿನ ಮನೆಗಳು ಸ್ಟಾರ್ಟ್ ಆಗ್ತದೆ. ಸೊ ಒಂಥರ ಮಿಕ್ಸ್ಡ್ ವೈಬ್ ಇದೆ ಗೈಸ್. ಆ್ಯಂಡ್ ಲಾಂಗಲ್ಲಿ ದೂರದಲ್ಲಿ ನೋಡ್ಬೋದು ನೀವು. ಅಲ್ಲೇ ಇದ್ರಿ ನಾವು ಝೇವಿಯರ್ಸ್ ಚರ್ಚ್. ಇವಾಗ ಈ ಕಡೆ ಬಂದಿದ್ದೀವಿ. ಸೊ ಸದ್ಯಕ್ಕೆ ಗೊತ್ತು ಹಾರ್ಬರ್ ಕಡೆ ಹೋಗ್ತಾ ಇದ್ದೀನಿ. ಮನೆ ಗೈಸ್ ಹೋಗಿ ನೋಡ್ಕೊಂಬರೋಣ. ಸೊ ಗೈಸ್ ನೋಡಿ ಇನ್ಫ್ರಾಸ್ಟ್ರಕ್ಚರ್ ಏನು ಲೆವೆಲಿಗೆ ಡೆವಲಪ್ ಮಾಡಿದ್ದಾರೆ ಮ್ಯಾಂಗ್ಳೂರಲ್ಲಿ. ಇಲ್ಲಿ ನೋಡಿ ಇಲ್ಲೊಂದು ಫೋರಮ್ ಮಾಲು ಇದೆ ಲೆಫ್ಟ್ ಸೈಡಲ್ಲಿ. ಎಲ್ಲ ಇದೆ ಗೈಸ್, ಇದಿಲ್ಲ ಅಂತ ಇಲ್ಲ ಮ್ಯಾಂಗ್ಳೂರಲ್ಲಿ. ಮ್ಯಾಂಗ್ಳೂರು ಮಾತ್ರನೇ ಇಲ್ಲ, ನಾವು ಈ ರೋಡ್ ಟ್ರಿಪ್ಪಲ್ಲಿ ಯಾವಷ್ಟೇ ಸಿಟಿಗಳಿಗೆ ಹೋಗಿದ್ದೀವಲ್ಲ, ಎಲ್ಲ ಸಿಟಿನೂ ಬೆಂಗಳೂರಿಗೆ ಲೆವೆಲ್ಗೆ ಐತೆ ಗೈಸ್. ಆ್ಯಂಡ್ ದೆನ್ ಶಿವಮೊಗ್ಗಲ್ಲೂ ಒಳ್ಳೆ ಫಾರಿನ್ ಇದ್ದಂಗಿತ್ತು ಒಂದೊಂದು ಕಡೆ ಆ ರೋಡ್ ಮಾರ್ಕಿಂಗ್ ಎಲ್ಲ ನೋಡಬೇಕಂದ್ರೆ. ಆ್ಯಂಡ್ ನಾನು ಆವಾಗಲೂ ಹೇಳ್ದಂಗೆ ನೋಡಿ ತಾರ್ ರೋಡ್ಗಳು ಎಲ್ಲೂ ಕಾಣಿಸಲ್ಲ ನಿಮಗೆ. ಮಂಗಳೂರು ತುಂಬ ವೈಟ್ ಟಾಪಿಂಗೇನೆ. ಅದೇ ಒಳ್ಳೆ ಒಳ್ಳೆ ಬಿಲ್ಡಿಂಗ್ಲೆಲ್ಲ ಕಟ್ಕೊಂಡವ್ರೆ. ಮತ್ತು ರೋಡ್ಗಳು ಅಷ್ಟೇ ಕ್ಲೀನ್ ಆಗಿದೆ. ರೋಡ್ಗಳು ಕ್ಲೀನ್ ಆಗಿದೆ, ಬಟ್ ಏನಂದ್ರೆ ಒಂಚೂರು ರೋಡ್ಗಳು ಚಿಕ್ಕದಾಗೈತೆ ಗೈಸ್ ಅಷ್ಟೇ ಕಂಪೇರ್ ಟು ಅದರ್ ಸಿಟೀಸು. ರೋಡ್ಗಳೆಲ್ಲ ಈ ಡಬಲ್ ವೇನೆ ನೋಡಿ. ಇಲ್ಲೂ ಯಾವುದೋ ಲೆಫ್ಟ್ ಸೈಡಲ್ಲಿ ಹರೇ ಚರ್ಚ್ ಇರಂಗೈತೆ. ಆ್ಯಂಡ್ ಗೈಸ್ ಮಂಗಳೂರಲ್ಲಿ ಸ್ವಲ್ಪ ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಜಾಸ್ತಿನೇ. ಸೊ ನಿಮಗೆ ಈ ಝೇವಿಯರ್ಸು, ಫ್ರಾನ್ಸಿಸು, ಡಿಸೂಸಾ, ಮೋಸಸ್ಸು ಇಂಥ ಹೆಸರುಗಳು ಜಾಸ್ತಿ ಕೇಳ್ಪಡ್ತೀರಾ. ಅಂಗಡಿಗಳ ಹೆಸರಲ್ಲೂ ಇಂಥವೇ ಇರ್ತವೆ ಜಾಸ್ತಿ. ಸೊ ಬಟ್ ಫ್ರೆಂಡ್ಲಿ ಜನ ತುಂಬ ಚೆನ್ನಾಗಿದ್ದಾರೆ ಗೈಸ್. ಅದೇ ಹೇಳಿದ್ನಲ್ಲ, ಭೇದ ಭಾವ ಮಾಡಲ್ಲ ಯಾರಿಗೂ. ಹಾಸ್ಪಿಟಾಲಿಟಿನೂ ಚೆನ್ನಾಗಿದೆ. ನಮ್ಮ ಹೋಟ್ಲ ನಾವು ಇದಕ್ಕೆ ಸ್ಟೇ ಮಾಡಿದ ಜಾಗದಲ್ಲೂ ನಮಗೆ ಅವ್ರು ಚೆನ್ನಾಗಿ ಹೇಳಿದ್ರು ಎಲ್ಲೆಲ್ಲಿ ಹೋಗ್ಬೋದು, ಏನೇನು ಮಾಡ್ಬೋದು ಅಂತ. ಬಟ್ ನಮ್ಮದೇ ಒಂದು ಐಟನರಿ ಪ್ಲ್ಯಾನ್ ಇತ್ತು. ಸೊ ಅವರೊಂದು ಹೇಳಿವಾಗ ಒಂದಷ್ಟು ಎತ್ಕೊಂಡು ನಮ್ಮದೊಂದು ಅಷ್ಟು ಐಟನರಿನ ಮಾಡಿಕೊಂಡು ಮಂಗಳೂರು ರೌಂಡ್ ಹೊಡಿತಾ ಇದೀವಿ ಗೈಸ್. ನೋಡಿ ಯಾರೋ ಅಣ್ಣವರು ಸ್ಪೀಡಾಗಿ ಹೋಯ್ತವ್ರೆ ತುಂಬ. ಮತ್ತು ಈ ರೋಡ್ ಟ್ರಿಪ್ ಮಾಡೋದಿದೆಯಲ್ಲ, ಇದು ವಿತೌಟ್ ಐಟನರಿ ನೀವು ಮಾಡೋಕ್ಕಾಗಲ್ಲ. ನೀವು ತುಂಬ ಕೂತ್ಕೊಂಡು ರಿಸರ್ಚ್ ಮಾಡಬೇಕಾಗತ್ತೆ. ನಮಗಿದು ಸುಮಾರು ಒಂದು ತಿಂಗಳಿಂದ ಮ್ಯಾಕ್ಸಿಮಮ್ ಆಗಿ ಡೈಲಿ ಸ್ವಲ್ಪ ಹೊತ್ತು ನಾವು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ನಮ್ಮ ಬಡ್ಜೆಟ್ ಏನಾಗುತ್ತೆ ಆಯ್ತಾ, ನಾವು ಈವನ್ ಪೆಟ್ರೋಲ್ ಎಷ್ಟಾಗುತ್ತೆ ಅಂತ ಕೂಡ, ಡೀಸೆಲ್ ಎಷ್ಟಾಗುತ್ತೆ ಅಂತ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಗೈಸ್ ಅದೇ ಹೇಳ್ತೀನಲ್ಲ, ಯಾವುದು ಈಸಿ ಅಲ್ಲ ಜೀವನದಲ್ಲಿ. ಸೊ ನಾವು ಈ 7 ದಿವಸ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಲ್ಮೋಸ್ಟ್ 3 ಮಂತ್ಸ್ ಪ್ಲ್ಯಾನಿಂಗ್ ಮಾಡಿದ್ದೀವಿ ನಾವು. ಆ್ಯಂಡ್ ಆಫ್ಟರ್ 3 ಮಂತ್ಸ್ ಆಫ್ ಪ್ಲ್ಯಾನಿಂಗ್ ಇದೊಂದು ರೋಡ್ ಟ್ರಿಪ್ಪಿನ ಒಂದು ಎಕ್ಸಿಕ್ಯೂಷನ್ ನಡೀತಾ ಇದೆ. ಆ್ಯಂಡ್ ದೆನ್ ಇದರಲ್ಲೂ ಕಪಲ್ ಆಫ್ ಅನ್ಪ್ಲ್ಯಾನ್ಡ್ ಇದೆಲ್ಲ ಐತೆ. ಯಾಕಂದರೆ ನಾನು ಹೇಳ್ದಂಗೆ ನಿಮಗೆ, ನಾವು ಫಸ್ಟು ಬಂದು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕು ಅಂತ ಇದ್ವಿ. ಬಟ್ ಅದೇ ಈ ರಜಗಳಿರೋದ್ರಿಂದ ದರ್ಶನಗಳು ಕಷ್ಟ ಆಗೋದ್ರಿಂದ ನಾವು ಬಂದು ಅವನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಮಂಗಳೂರು ಸುತ್ತಾನ ಅಂತ. ಆ್ಯಂಡ್ ಕಾರವಾರ ನಮ್ಮ ಐಟನರಿ ಇರಲಿಲ್ಲ. ಸೊ ಇಲ್ಲಿ ಮೈನಸ್ ಆಗಿದ್ದು ಅಲ್ಲಿ ಆ್ಯಡ್ ಆಯಿತು ಒಂದು ದಿವಸ. ಸೊ ಒಂಚೂರು ಹೆಚ್ಚು ಕಡಿಮೆ ಇರ್ತದೆ. ಆ್ಯಂಡ್ ಫ್ಲೆಕ್ಸಿಬಲ್ ಆಗಿದ್ದರೆ ಗೈಸ್ ಎಲ್ಲನೂ ಪಾಸಿಬಲ್ಲೇ. ಆ್ಯಂಡ್ ಐ ಥಿಂಕ್ ಅಯ್ಯೋ ಅಲ್ಲಿ ರೈಟ್ ತೊಗೋಬೇಕಿತ್ತು. ಐ ಥಿಂಕ್ ಹತ್ರ ಹಾರ್ಬರ್ ರೀಚ್ ಆಗಿಬಿಟ್ಟೆ. ನಿಮ್ಮ ಹತ್ರ ಮಾತಾಡ್ಕೊಂಡು ಒಂದು ರೈಟ್ ಬಿಟ್ಬಿಟ್ಟೆ ನಾನು. ಪರವಾಗಿಲ್ಲ, ಯೂಟರ್ನ್ ಹಾಕೊಂಡು ಬರ್ತೀವಿ. ನನಗೆ ಗೈಸ್ ಯಾವತ್ತಾದ್ರೂ ಹಾರ್ಬರ್ ಏರಿಯಾ ನೋಡಿದ್ದೀರ ಅಂದರೆ ಒಂಥರ ಈ ಥರ ಇರ್ತದೆ ಹಾರ್ಬರ್ ಏರಿಯಾ. ಫುಲ್ ಎಲ್ಲ ದೊಡ್ಡ ದೊಡ್ಡ ಲಾರಿಗಳೇ ನಿಂತಿದೆ. ನಾನು ಹೇಳ್ದಂಗೆ ರೋಡ್ ಕೆಲಸ ಬೇಜಾರು ನಡೀತಿದೆ ಗೈಸ್ ಮಂಗಳೂರು ತುಂಬ. ಇಷ್ಟೊಂದು ರೋಡ್ ಕೆಲಸ ನಾನು ಬೆಂಗಳೂರಲ್ಲೂ ನೋಡಿಲ್ಲ, ಬಟ್ ಸುಮಾರು ರೋಡ್ ಕೆಲಸ ನಡೀತಾ ಇದೆ. ಸಂಧಿ ರೋಡ್ ಕರ್ಕೊಂಡ್ಬಂದಿರ್ತಪ್ಪ ಇದು. ಗೂಗಲ್ ಮ್ಯಾಪ್ಸ್ ನಂಬ್ಕೊಂಡು ಯಾವುದೋ ಓಲ್ಡ್ ಪೋರ್ಟ್ ಕರ್ಕೊಂಡು ಬಿಟ್ಬಿಡ್ತು. ಆ್ಯಂಡ್ ಇಲ್ಲಿ ಯಾವುದು ಬರೋದಿಲ್ಲ. ಇಲ್ಲೆಲ್ಲ ಬರೀ ಫಿಶರ್ಗಳಿಗೆ ಇವ್ರಿಗೆ ಅಂತೆ. ಸೊ ಅಕ್ಕಪಕ್ಕ ಎಲ್ಲ ಬರೀ ಫಿಶ್ ಫ್ಯಾಕ್ಟ್ರಿನೇ ಇರೋದು. ಸೊ ಚೆನ್ನಾಗೈತೆ ಗೈಸ್. ಆದರೂ ಸೊ ನೀವು ಅಲ್ಲಿ ದೂರದಿಂದ ನೋಡ್ಬೋದು. ತಿರ್ಗಾ ಯಾವುದೋ ಸಮುದ್ರದ ದಡಕ್ಕೆ ಬಂದುಬಿಟ್ಟಿದ್ದೀನಿ ನಾನು. ಈ ಟ್ರಿಪ್ ತುಂಬ ನಾನು ಸಮುದ್ರ ತೋರಿಸಿದ್ದೀನಿ ನಿಮಗೆ. ಆ್ಯಂಡ್
ಇಲ್ಲೂ ಅದೇ ಯಾವುದೋ ಸಮುದ್ರ ಇದೆ ಗೈಸ್, ರೈಟ್ ರೌಂಡು. ಇದೆಲ್ಲ ಫುಲ್ ಮರಳು, ಹಿಂಗೆ ಹೋಗ್ಬೋದು ಒಂಚೂರು. ಒಂದು ನಿಮಿಷ. ಸೊ ಗೈಸ್, ನೀವು ಅಲ್ಲಿ ದೂರದಲ್ಲಿ ನೋಡ್ಬೋದಲ್ಲ, ಅದು ಒಂದು ಮಂಗಳೂರು ಫಿಶ್ ಹಾರ್ಬರು. ಸೊ ಅವೆಲ್ಲ ಫಿಶ್ ಫ್ಯಾಕ್ಟ್ರಿ. ಮಂಗಳೂರಿಂದ ಎಷ್ಟೇ ಫಿಶ್ ಎಲ್ಲ ಬರುತ್ತೋ ಅವೆಲ್ಲ ಇಲ್ಲಿಂದನೇ ಬರೋದು. ಇದು ರೈಟ್ ರೌಂಡ್, ಈ ಫುಲ್ ಸರ್ಕಲ್ಲು, ಬರೀ ಈ ಫುಲ್ ಸರ್ಕಲ್ ಹಿಂಗೇನಿದೆ ಇದು ಫುಲ್ಲು ಸರ್ಕಲ್ ಫಿಶ್ಗೆ ಅಂತೆ. ಆ್ಯಂಡ್ ನೋಡಿ ಇಲ್ಲೆಲ್ಲ ಫಿಶ್ ಸ್ಮೆಲ್ಲು ಸಿಕ್ಕಾಪಟ್ಟೆ. ಆ್ಯಂಡ್ ಇದೆಲ್ಲ ಫ್ಯಾಕ್ಟ್ರಿಗಳು. ಆ್ಯಂಡ್ ಇಲ್ಲೆಲ್ಲ ಮೀನು ಹಿಡಿಯೋರು ಅವರು ಇರೋಂಥ ಜಾಗ ಗೈಸ್ ಇದು. ಸೊ ಗೂಗಲ್ ಮ್ಯಾಪ್ಸ್ ನಂಬ್ಕೊಂಡು ತಪ್ಪು ಬಂದುಬಿಟ್ಟಿದ್ವಿ. ಆ್ಯಂಡ್ ಫಿಶ್ ಸ್ಮೆಲ್ಲು ಮೂಗಿಗೆ ಹೊಡಿತೈತೆ ಗೈಸ್, ಹೆವಿ ಸ್ಮೆಲ್ ಬರ್ತೈತೆ ಫಿಶ್ದು. ಆ್ಯಂಡ್ ಇದಿಂಗ್ ಇಲ್ಲಿ ಬೇಯಿಸ್ತಾನೂ ಇದ್ದಾರೆ, ಎಲ್ಲೋ ಫಿಶ್ ಅಂಗಡಿನೂ ಐತೆ, ಫಿಶ್ ಫ್ರೈ ಮಾಡ್ತಾಯಿದ್ದಾರೆ ಎಲ್ಲೋ. ಆ್ಯಂಡ್ ರಾ ಫಿಶ್ದು ಆ ಸ್ಮೆಲ್ಲು ಮಗ ತಕ್ಕ ಅಂತ ಮಕ್ಕಕ್ಕೆ ಹೊಡಿತೈತೆ. ನಿಮಗೆಲ್ಲ ಗೊತ್ತಿರ್ಬೋದು, ಸಮುದ್ರದಲ್ಲ ಒಂದು ಸ್ಮೆಲ್ ಇದೆ, ಇದು ಆ ಸಮುದ್ರದ ಸ್ಮೆಲ್ಲಲ್ಲ, ಇದು ಪ್ರಾಪರ್ ಫಿಶ್ ಸ್ಮೆಲ್ ಇದೆ ಗೈಸ್. ಗಾಡಿಯಲ್ಲಿ ನೋಡ್ಬೋದು ನೀವು, ಫುಲ್ ಖಾಲಿಯಾಗಿ ಹೋಗೈತೆ. ಆ್ಯಂಡ್ ರೇಂಜ್ ಬರೀ 33 ಕಿಲೋಮೀಟ್ರ್ ತೋರಿಸ್ತೈತೆ ಅಷ್ಟೇ. ಸೊ ನಾವು ರೋಡ್ ಟ್ರಿಪ್ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಪೆಟ್ರೋಲ್ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಬಿಟ್ಬಿಟ್ರಿ. ನೆನ್ನೆನೇ ಆ್ಯಕ್ಚುಲಿ ಮಾತಾಡ್ಕೊಂಡ್ರಿ ಹಾಕ್ಕೋಬೇಕು ಅಂತ. ಆ್ಯಂಡ್ ದೆನ್ ರೂಮ್ ಹುಡ್ಕೋದು ಅದು ಇದರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು. ಯಾಕಂದರೆ ನಿಮ್ಗೆ ಗೊತ್ತು, ಲೀವಿಂದ ರೂಮ್ಗಳು ಸಿಕ್ಕಿಲ್ಲ. ಇಲ್ಲೂ ಒಂಚೂರು ಪಲ್ಟಿಗೆ ಹೊಡಿಬೇಕಾಗಿ ಬಂತು ನಮಗೆ. ಸೊ ಫಸ್ಟೇ ಅದನ್ನು ಪೆಟ್ರೋಲ್ ಬಂಕ್ ಹುಡುಕಿ ಒಂಚೂರು ಫ್ಯೂಲ್ ಹಾಕ್ಸ್ಕೋಣ ಗೈಸ್. ಇದೇನು ಲೆಫ್ಟಲ್ಲಿ ಕಾಣಿಸ್ತಾ ಇದೆ, ಇದೇನೇ ಗೈಸ್ ಮಂಗಳೂರು ಹಾರ್ಬರು. ನೋಡಿ ಗೈಸ್, ಅಲ್ಲಿ ಆಪೋಸಿಟಲ್ಲಿ ಕಾಣ್ತಾ ಇದೆ ನೋಡಿ, ಹಾರ್ಬರ್, ನ್ಯೂ ಮಂಗಳೂರು ಪೋರ್ಟ್ ಅಥಾರಿಟಿ ಅಂತ ಇದೆಯಲ್ಲ, ಅದೇ ಮಂಗಳೂರು ಹಾರ್ಬರ್ ತೋರಿಸಿದ್ನಲ್ಲ, ಇದೇ ಮಂಗಳೂರು ಹಾರ್ಬರು ಗೈಸ್. ಎಂಟ್ರಿ ರಿಸ್ಟ್ರಿಕ್ಟ್ ಮಾಡಿಬಿಟ್ಟವ್ರು ಗೈಸ್. ಸೊ ಕರೋನಾ ಟೈಮಿಂದ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅಂತ ಎಂಟ್ರೆನ್ಸು. ಬಟ್ ಈ ಕಡೆ ಒಂದು ಸರ್ವಿಸ್ ರೋಡಿಂದ ಒಂದು ಲೆಫ್ಟಿಗೆ ಒಂದು ರೋಡ್ ಹೋಗುತ್ತಂತೆ ಟುವರ್ಡ್ಸ್ ಪಣಂಬೂರು ಬೀಚು. ಅಲ್ಲಿಂದ ಸ್ವಲ್ಪ ಮೇಲ್ಗಡೆ ಕಾಣುತ್ತಂತೆ. ಒಂದು ನಿಮಿಷ, ಒನ್ ವೇನ ಏನು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಸರ್ವಿಸ್ ರೋಡ್ ಅಂತ, ಅಲ್ಲೊಂದು ಸರ್ವಿಸ್ ರೋಡ್ ಐತೆ, ಇಲ್ಲೊಂದು ಸರ್ವಿಸ್ ರೋಡ್ ಐತೆ, ಅಲ್ಲೊಂದು ಐತೆ, ಹೊರಗಡೆ ಒಂದು ಐತೆ. ಸೊ ಇಲ್ಲೊಂದು ಸರ್ವಿಸ್ ರೋಡ್ ಐತೆ, ಇದರಲ್ಲಿ ಹೋಗೋಣ. ಸೊ ಫಸ್ಟು ಎಂಟ್ರಿ ಬಂದು 200 ರೂಪೀಸ್ ಇತ್ತಂತೆ ಗೈಸ್. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಕೋವಿಡ್ ಟೈಮಿಂದ. ಸೊ ಮುಂದೆ ಒಂದು 100 ಮೀಟ್ರ್ ಮುಂದೆ ಹೋದರೆ ಪಣಂಬೂರು ಬೀಚ್ಗೆ ಒಂದು ರೋಡ್ ಹೋಗುತ್ತಂತೆ, ಆ ರೋಡಿಂದ ಕಾಣುತ್ತಂತೆ. ಬನ್ನಿ ಟ್ರೈ ಮಾಡೋಣ ಅಲ್ಲಿ ಹೋಗ್ಬಿಟ್ಟು. ಲೆಫ್ಟ್ ಸೈಡೆಲ್ಲ ಏನು ನೋಡ್ತಾ ಇದ್ದೀರಾ, ಎಲ್ಲ ಫುಲ್ ಹಾರ್ಬರೇ. ನೋಡಿ ನೀವು ನೋಡ್ಬೋದು, ದೊಡ್ಡ ದೊಡ್ಡ ಲಾರಿಗಳು ನಿಂತಿದ್ದಾವೆ, ಎಲ್ಲ ಹಾರ್ಬರ್ ಕ್ಯಾರಿ ಇದು ಕಂಟೈನರ್ನ ಕ್ಯಾರಿ ಮಾಡೋಂಥವು. ಆ್ಯಂಡ್ ನೋಡಿ ಲೈನಾಗಿ ಬರೀ ನೋಡಿ ಈ ಕಡೆ ಲೆಫ್ಟ್ ಸೈಡಲ್ಲೆಲ್ಲ ಹಾರ್ಬರು. ಯಾರಿಗಾದ್ರೂ MLA ಪರಿಚಯ ಇದ್ದರೆ ಅವ್ರ ಕಡೆಯಿಂದ ಲೆಟ್ರ್ ತೊಗೊಂಡು ಪರ್ಮಿಷನ್ ತೊಗೊಂಡು ಹೋಗ್ಬೋದು. ಹಾಂ ಯಾ. ಸೊ ನೋಡಿ, ಯಾವುದೋ ಪೊಲಿಟಿಕಲ್ ಪವರು ಇಲ್ಲ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇತ್ತಂದರೆ ನಿಮಗೆ ಅವ್ರ ಕಡೆಯಿಂದ ಲೆಟ್ರ್ ತೊಗೊಂಡು ಬರ್ಬೋದಂತೆ. ಬಟ್ ಬರೋಕ್ಕೆ ಮುಂಚೆನೇ ಮಾಡ್ಕೊಂಬನ್ನಿ ಗೈಸ್. ಇಲ್ಲಿ ಬಂದು ಫೋನ್ ಗಿನ್ ಮಾಡಿಕೊಡು ಅವ್ರು ಇವರು ಅಂತ ನಡೆಯೋದಿಲ್ಲ. ಯಾಕಂದರೆ ಅಫಿಷಿಯಲ್ಸ್ ಯಾರೂ ಸಿಗೋದಿಲ್ಲ ನಿಮಗೆ. ಏನೇ ಇದ್ರು ಗೇಟಲ್ಲಿ ಸೆಕ್ಯೂರಿಟಿ ಅವ್ರು ಇವರು ಸಿಗ್ತಾರೆ. ಬಟ್ ನೀವು ಒಂದೇ ಒಂದು ಲೆಟ್ರ್ ಮಾಡ್ಕೊಂಬಂದ್ಬಿಟ್ರಿ ಅಂದರೆ ಆ ಲೆಟ್ರ್ ತೋರಿಸಿದ್ರು ಸಾಕು, ಗೇಟಲ್ಲಿ ಬಿಟ್ಬಿಡ್ತಾರೆ. ಅವರು ಅಲ್ಲಿಂದ ಪರ್ಮಿಷನ್ ಮಾಡಿ ಲೆಟ್ರ್ ಕೊಡ್ತಾರಂತೆ. BSF ಅವರು, ಸೊ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವ್ರು ಬಂದು ಲೆಟ್ರ್ ಕೊಡ್ತಾರೆ ಅಂತ ನೋಡಿ ಗೈಸ್. ಸೊ ಬರೋಕ್ಕೆ ಮುಂಚೆನೇ ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಬನ್ನಿ ಗೈಸ್, ಹಂಗೆ ಬರಬೇಡಿ. ಬಂದರೆ ಈ ಥರ ಪಣಂಬೂರು ಬೀಚ್ ನೋಡಬೇಕಾಯ್ತದೆ. ಪಣಂಬೂರು ಬೀಚ್ ಕಡೆಯಿಂದ ನೋಡಿ ಮೇಲಿಂದ ಸ್ಕೈ ಹೋಗ್ತಾರಲ್ಲ, ಏನೋ ಹಾಕೋರೆ ನೋಡಿ ಗೈಸ್. ಏನು ದೊಡ್ಡದೈತಿ ಇದೆಲ್ಲ ಯಪ್ಪ. ಸೊ ಗೈಸ್, ಈ ಬೋಟ್ ಎಲ್ಲ ಗೈಸ್, ಇದು ಬಂದು ಮೇಲೆ ಹೋಗ್ತಾ ಇರೋದು ಏನು ನೀವು ನೋಡ್ತಾ ಇದ್ದೀರಾ ಅಂದರೆ, ಅದು ಬಂದ್ಬಿಟ್ಟು ರೈಲ್ವೆ ಟ್ರ್ಯಾಕ್. ಅದು ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳ್ಬಿಡ್ತೀನಿ ನೋಡು. ಅದು ಬಂದು ಹೋಗ್ತಾ ಇರೋದು ರೈಲ್ವೆ ಟ್ರ್ಯಾಕು. ಇಲ್ಲಿ ಸುಮಾರು ರೈಲ್ವೆ ಟ್ರ್ಯಾಕ್ಸ್ ಇದೆ. ಸೊ ನೀವು ನೋಡಿರ್ತೀರ ಗೂಡ್ಸ್ ಕ್ಯಾರಿ ಮಾಡೋಂಥ ರೈಲ್ವೆ ಗಾಡಿಗಳು, ಅವೆಲ್ಲ ರೈಲ್ವೆ ಟ್ರ್ಯಾಕ್ಸ್. ಆ ಬ್ಲೂ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಫುಲ್ಲು ರೈಲ್ವೆ ಟ್ರ್ಯಾಕ್ ಇದು. ಸೊ ನೋಡಿ ಮೇಲೆ, ಇದು ಬಂದು ರೈಲ್ವೆ ಟ್ರ್ಯಾಕ್ ಇದು. ಸೊ ನೀವು ನೋಡಿರ್ತೀರ ಗೂಡ್ಸ್ ಕ್ಯಾರಿ ಮಾಡೋಂಥ ರೈಲ್ವೆ ಗಾಡಿಗಳು, ಟ್ರೈನ್ಗಳಾಗಿರ್ಬೋದು. ಸೊ ಅವು ಈಗ ಒಳಗಡೆ ಓಡಾಡ್ತಾ ಇದೆ ಗೈಸ್. ನೋಡಿ ಸಿಕ್ಕಾಪಟ್ಟೆ ಲಾರಿಗಳೇ ಇದೆ ಇಲ್ಲಿ ನೋಡಿ. ಇಲ್ಲಿಂದ ಒಂದು ಎಂಟ್ರೆನ್ಸ್ ಒಂದಷ್ಟು ದೂರ ಕಾಣಬಹುದು ನಿಮಗೆ. ಬಟ್ ಎಲ್ಲ ಕಡೆ ಟೈಟ್ ಸೆಕ್ಯೂರಿಟಿ ಇದೆ ಗೈಸ್, ಫ್ರೀ ಅಂತೂ ಇಲ್ಲ. ಆ್ಯಂಡ್ ನೋಡಿ ಇಲ್ಲ ಆಲ್ರೆಡಿ ಪಣಂಬೂರು ಬೀಚ್ಗೆ ಟಿಕೆಟ್ಗಳು ಹಾಕೊಳಕ್ಕೆ ಬಂದ್ಬಿಟ್ರು ಕಲೆಕ್ಟರ್ಗಳು. ವೆಯ್ಟ್ ಗೈಸ್, ಪಣಂಬೂರು ಬೀಚ್ ರೀಚ್ ಆಗಿಬಿಟ್ಟಿದ್ದೀವಿ. ಸೊ ಸ್ವಲ್ಪ ಈ ಥರ ಐತೆ, ಅಲ್ಲಿದೆ ಪಾರ್ಕಿಂಗು.
ಆ್ಯಂಡ್ ಇಲ್ಲೆಲ್ಲ ಬಂದು ರೆಸ್ಟೋರೆಂಟ್ಸ್ ಟೈಪ್ ಇದೆ, ಬೇಜಾನ್ ಅಂಗಡಿಗಳಿವೆ, ಕೂಲಿಂಗ್ ಗ್ಲಾಸು, ಬಟ್ಟೆ, ಜ್ಯೂಸು, ಊಟ ತಿಂಡಿ ಎಲ್ಲ ಸಿಗುತ್ತೆ, ನೋ ಪ್ರಾಬ್ಲಮ್. ಸೊ ಇಲ್ಲಿಗೆ ಬಂದು ಮೇಯ್ನ್ ಪೆಟ್ರೋಲಿಯಂ ಐಟಮ್ಸ್ ಎಲ್ಲ ಬರೋದು. ಸೊ ಐ ಥಿಂಕ್ ನಾವು ಬಂದು ಯಾರು ರಷ್ಯಾ ಸದ್ಯಕ್ಕೆ ರಷ್ಯಾ ತಗೊತಾ ಇದೀವಿ. ಸೊ ಏನು ಗಲ್ಫ್ ಕಂಟ್ರಿಯಿಂದ ಬರುತ್ತವೋ ಅದೆಲ್ಲ EC ಮಾರ್ಗವಾಗಿ ಬರೋದು. ECಯಿಂದನೇ ಬಂದು ಇಲ್ಲಿಂದ ಕೈ ಮಾರಾಗ್ತವೆ. ಆ್ಯಂಡ್ ಈಗ ಅವಾಗಲೇ ತೋರಿಸಿದ್ನಲ್ಲ ಗೈಸ್, ಬ್ಲೂ ಕಲರ್ ಇದ್ರ ಥರ ಹಾಕಿರೋದು ಅವೆಲ್ಲ ಬಂದ್ಬಿಟ್ಟು ಟ್ರೈನ್ ರೂಟು. ಒಳಗಡೆ ಟ್ರೈನ್ಗಳು ಹೋಗ್ತವೆ, ನೀವು ನೋಡಿರ್ತೀರ ಗೂಡ್ಸ್ ಕ್ಯಾರಿ ಮಾಡೋಂಥ ಟ್ರೈನ್ಗಳು. ಆ ಟ್ರೈನ್ಸೂ ಅದು ಒಳಗಡೆನೇ ಹೋಗುತ್ತೆ. ಆ್ಯಂಡ್ ಒಳಗಡೆ ಫುಲ್ಲು ಪ್ರಾಪರ್ ಇರ್ತದೆ ಗೈಸ್. ಆ್ಯಂಡ್ ನಾನು ಹೇಳ್ದಂಗೆ ನೆಕ್ಸ್ಟ್ ಟೈಮ್ ನೀವು ಹೇಳೋದು ಬಂದ್ರಿ ಅಂದರೆ ಮುಂಚೆನೇ ಯಾರಾದರೂ ಪೊಲಿಟಿಕಲ್ ಪವರ್ ಇತ್ತಂದರೆ ಯೂಸ್ ಮಾಡ್ಕೊಂಡು ಬನ್ನಿ. ನಮಗೆ ಗೊತ್ತಿರಲಿಲ್ಲ ಅಂದರೆ ನಾವು ಏನಾದರೂ ಮಾಡ್ಕೊಂಡು ಬರ್ಬೋದಿತ್ತು. ಬಟ್ ಇಲ್ಲಿ ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ ಗೈಸ್, ಈ ಥರ ದೂರದಿಂದ ನೋಡ್ಕೋಬೇಕು. ಅಲ್ಲಿ ನೋಡಿ ದೂರದಲ್ಲಿ ಕಾಣಿಸ್ತಿದೆ ಒಂದು ಶಿಪ್ಪು, ಅದನ್ನು ನೋಡ್ಕೊಂಡೇ ಖುಷಿ ಪಡ್ತೀವಿ. ಬಟ್ ಅಲ್ಲಿ ಹೋಗಿದ್ದು ಒಂದು 2-3 ಶಿಪ್ ಕಾಣಿಸಿರೋದೇನೋ, ಬಟ್ ಅದು ಇವಾಗ ಜಸ್ಟ್ ಬಂತದು ಶಿಪ್ಪು. ನೋಡಿ ಅದು ಹ್ಯೂಜ್ ಆಗೈತೆ. ಇಲ್ಲಿಂದ ನನ್ನ ಕಣ್ಣಿಂದನೇ ಎಷ್ಟು ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣಿಸ್ತಿದೆ, ಅದು ಕ್ಯಾಮ್ರಲ್ಲಿ ಜಸ್ಟಿಫೈ ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಂಡಿಯನ್ ಎಕಾನಮಿ, ಒಂದು ಹಾರ್ಬರು. ಸೊ ತುಂಬ ಖುಷಿ ಆಯಿತು ಸೇಫ್ಟಿ ವಿಷಯದಿಂದ. ಆ್ಯಂಡ್ ಅದೇ ಸೇಫ್ಟಿ ಇಶ್ಯೂಸು ಕೋವಿಡಿಂದ ಸ್ಟಾಪ್ ಮಾಡಿದ್ದಾರೆ. ಆ್ಯಂಡ್ ಫುಲ್ ಏರಿಯಾನ ಬಂದು BSF ಅವರು ಕವರ್ ಮಾಡಿದ್ದಾರೆ. ಸೊ 100% ಸೆಕ್ಯೂರಿಟಿ ಐತಿ ಇಲ್ಲಿ. ಯಾವುದೇ ಥರದಂತಹ ಇದು ಮಾಡೋಕ್ಕೆ ಹೋಗ್ಬೇಡ್ರಿ ಇಲ್ಲಿ, ಏನಾದರೂ ಕಿಡಿಗೇಡಿ ಕೆಲಸಗಳು. ಗನ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಶಟಪ್ ಅಂತ ಹೊಡೆದ್ಬಿಟ್ಟು ಹೋಯ್ತಾ ಇರ್ತಾರೆ ಅಷ್ಟೇ. ಆಮೇಲೆ ಅವ್ರು ಏನಿದೆಯೋ ನೋಡ್ಕೋತಾರೆ. ಸೊ ಹುಷಾರಾಗಿರಿ, ಪುಂಡಾಟಿಗಳ ಕೆಲಸಗಳು ಇಲ್ಲಿ ಮಾಡಬೇಡ್ರಿ. ಯಾಕಂದರೆ ಇದು ಒಂಥರ ಮಿಲಿಟ್ರಿ ಏರಿಯಾ ಇದ್ದಂಗೆ ಇದು ಒಂಥರ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ರೀಸೆಂಟ್ ಟೈಮ್ಸಲ್ಲೂ ನೋಡಿರ್ಬೋದು, ಸುಮಾರು ಪೈರೇಟ್ ಅಟ್ಯಾಕ್ಗಳೆಲ್ಲ ಆಗ್ತಾಯಿದ್ದಾವೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಫುಲ್ ಸ್ಟ್ರಿಕ್ಟ್ ಆಗಿದ್ದಾರೆ ಇಲ್ಲೆಲ್ಲ. ಸೊ ಹುಷಾರಾಗಿರಿ ಗೈಸ್. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಮ್ಮ ಮೋದಿ ಅಣ್ಣವ್ರಿಗೊಂದು ಫೋನ್ ಮಾಡಿಬಿಟ್ಟು ಒಂದು ಲೆಟ್ರ್ ತೊಗೊಂಬಂದ್ಬಿಡೋಣ. ಇಲ್ಲ ಅಂದರೆ ಒಂದು ಬರೆಯೋಣ ಅವ್ರಿಗೊಂದು ಇಮೇಲು, ಈ ಥರ ಅಟ್ಲೀಸ್ಟ್ ಸ್ವಲ್ಪ ಜನಗಳಿಗೆ ನೋಡ್ಲಿಕ್ಕೆ ಬಿಡಿ ಸ್ವಲ್ಪ ಹತ್ರದಿಂದ ಅಂತ. ಹತ್ರದಿಂದ ಹೋಗ್ಬೋದು ಗೈಸ್. ಬಟ್ ಏನಂದರೆ ಅದೇ ಕೋವಿಡ್ ಟೈಮ್ ಆದಮೇಲೆ ಕ್ಲೋಸ್ ಆಗ್ಬಿಟ್ಟಿದ್ದಾರೆ. ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಅದೇ ಆ ಪೈರೇಟ್ದು ಅಟ್ಯಾಕ್ಸ್ ಎಲ್ಲ ನಡೀತೈತಲ್ಲ ಇಸ್ರೇಲ್ ಅವ್ರದ್ದು ಫ್ರೀಯಲ್ಲಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಸೆಕ್ಯೂರಿಟಿ ಫೋರ್ಸು ಮತ್ತು ನೇವಲ್ ಫೋರ್ಸ್ ಎಲ್ಲ ತುಂಬ ಇದಾಗಿದೆ. ಆ್ಯಂಡ್ ಅದೇ ಪ್ರಾಬ್ಲಮೇ ನಮ್ಗೆ ಆಗಿದ್ದು ಕಾರ್ವಾರಲ್ಲೂ. ವಿಕ್ರಮಾದಿತ್ಯ ನೋಡೋಣ ಅಂತ ಹೋದಾಗ್ಲೂ ಅದೇ ಒಂದು ಕಡೆ ಒಂಥರ ಗೈಡೆಡ್ ಟೂರ್ ಥರ ಮಾಡ್ಬೋದು ಅವ್ರನ್ನೇ. ಬಟ್ ಮಾಡ್ಬೋದು ಗೈಸ್, ಸುಮಾರು ಚೆನ್ನಾಗಿ ಮಾಡ್ಬೋದು. ಜನಕ್ಕೆ ಬಂದು ಇಂಟ್ರೆಸ್ಟ್ ಇದೆ ಇಂಥ ವಿಷಯದಲ್ಲೆಲ್ಲ. ಆ್ಯಂಡ್ ನಾವು ಬರ್ತಾ ಇದ್ದಾಗಲೂ ನಾವು ನೋಡಿದ್ವಿ ಸುಮಾರು ಜನ ಬಂದು ಅವ್ರ ಪಾಪ ಒಳಗಡೆ ಹೋಗೋಕ್ಕಾಗ್ದರೆ ಈ ಒಂದು ಇದಕ್ಕೆ ಬರ್ತಿದ್ದಾರೆ. ಆ್ಯಂಡ್ ಅಲ್ಲಿ ನೋಡ್ಬೋದು ಗೈಸ್ ನೀವು, ಅಲ್ಲೊಂದು ಹ್ಯೂಜ್ ಇದು ಬರ್ತಾ ಇದೆ, ಒಂದು ಶಿಪ್ಪು ದೂರದಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆ, ಕ್ಯಾಮ್ರಲ್ಲಿ ಕಾಣಿಸ್ತಿದೆ ಗೊತ್ತಿಲ್ಲ. ಎರಡೊಂದು ಥಿಂಗ್ಸು ಕಾಣಿಸ್ತಾಯಿಲ್ಲ ಯಾಕಂದರೆ ಕ್ಯಾಮ್ರಾ ಫೋಕಸ್ ಆಗ್ತಾಯಿಲ್ಲ. ಬಟ್ ಅಲ್ಲೊಂದು ಹ್ಯೂಜ್ ಶಿಪ್ಪು ಬರ್ತಾ ಇದೆ. ಆ್ಯಂಡ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಕಾಣುತ್ತೆ ಗೈಸ್ ನಿಮಗೆ. ಆ್ಯಂಡ್ ಈ ಬೀಚ್ ಬಗ್ಗೆ ಹೇಳ್ಬೇಕಂದ್ರೆ ಬೀಚ್ ಕೂಡ ತುಂಬ ಚೆನ್ನಾಗಿದೆ. ನಾನು ಎಷ್ಟೆಲ್ಲ ಬೀಚ್ ತೋರಿಸಿದ್ನೋ ಒಂದು ಲೆವೆಲ್ಗೆ ಈ ಬೀಚ್ ಗ್ರೌಂಡ್ ಕಡಿಮೆ ಇದೆ. ಆ್ಯಂಡ್ ದೆನ್ ಇಲ್ಲೂ ಸಿಕ್ಕಾಪಟ್ಟೆ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದೆ. ಆ್ಯಂಡ್ ಕಡಲು ಬೀಚ್ ಟೂರಿಸಮ್ ಅಂತ ಏನೋ ಇದೆ. ಅವರು ಬಂದ್ಬಿಟ್ಟು ನಿಮಗೆ ಸ್ಕೂಬಾ ಡೈವಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಸ್ಕೂಬಾ ಡೈವಿಂಗ್ ನೀವು ಇಲ್ಲಿಂದ ಮಾಡ್ಬೋದು. ನನಗೆ ಪ್ರೈಸು ಏನು ಇತ್ತು ಅಂತ ಗೊತ್ತಿಲ್ಲ. ಬಟ್ ನಾವು ಮುರುಡೇಶ್ವರಲ್ಲಿ ಒಳ್ಳೆ ಆಫರ್ ಕೊಟ್ಟಿದ್ದೀವಿ. ಲಾಸ್ಟ್ ವೀಡಿಯೋ ನೋಡಿ ಹೋಗಿ ಚೆಕ್ಔಟ್ ಮಾಡಿ. ಅದು ಲಾಸ್ಟ್ ವೀಡಿಯೋ ಅಲ್ಲ, ಇನ್ನೂ ಮುಂಚೆ ಹಾಕಿರೋ ವೀಡಿಯೋ. ಸೊ ಅದನ್ನು ನೀವು ಚೆಕ್ಔಟ್ ಮಾಡಿ. ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬೀಚ್ ಎಂಜಾಯ್ ಮಾಡಿಬಿಟ್ಟು ಮುಂದಕ್ಕೆ ಹೋಗೋಣ. ಅಲ್ಲು ಅರ್ಜುನ್, ಪುಷ್ಪ